भुवन में सार वीतराग विज्ञानता शिव स्वरूप शिवकार नमो त्रियोग संहारिके नमो त्रियोग संहारिके। पंच परमेष्टि भगवान की जय। 24 तीर्थंकर भगवान की जय। आचार्य गुरुवर विद्यासागर मुनि महाराज की जय। ज्येष्ठ श्रेष्ठ संत श्री सुधा सागर मुनि महाराज की जय। जिनवानी माता की जय। ಎಲ್ಲರಿಗೂ ಆರ್ಹುರಾಣಿ ಶಾಸ್ತ್ರ ಸ್ವಾಧ್ಯಾಯದಲ್ಲಿ ಹಾರ್ದಿಕ ಸ್ವಾಗತ. ನಾವೆಲ್ಲರೂ ಮೂರನೇ ಗುರಾಣಿಯಲ್ಲಿ ಮೂರನೇ ಢಾಲದಲ್ಲಿ ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಪಂಡಿತ್ ದೌಲತ್ ರಾಮ್ಜಿಯವರು ಸಮ್ಯಕ್ ದರ್ಶನದ 25 ಮಲದೋಷಗಳ ಹೆಸರುಗಳನ್ನೆಲ್ಲ ವರ್ಣನೆ ಮಾಡುತ್ತಾ ಬಂದಿದ್ದಾರೆ. ಇವತ್ತು 15ನೇ ಗಾಥೆಯಲ್ಲಿ ದೌಲತ್ ರಾಮ್ಜಿಯವರು ಅವಿರತ ಸಮ್ಯಕ್ ದೃಷ್ಟಿಯ ಶ್ರೇಷ್ಠತೆ ಮತ್ತು ಅವನು ಹೇಗೆ ಉದಾಸೀನ ರೂಪದಿಂದ ಬದುಕನ್ನು ಬದುಕ್ತಾನೆ ಅಂದ್ರೆ ಒಬ್ಬ ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನವರ್ತಿ ಇದ್ದವನು ಹೇಗೆ ಉದಾಸೀನತೆಯಿಂದ ಜೀವನವನ್ನು ವ್ಯಾಪನ ಮಾಡ್ತಾನೆ, ಅದರ ಮಹತ್ವ ಏನಿದೆ ಸಮ್ಯಕ್ವದ್ದು ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. दोषरहित गुण सहित सुधीजे सम्यक दर्शन सजे है। दोषरहित गुण सहित सुधीजे सम्यक दर्श सजई है। चरित मोह वशलेशन संजम पैसुरनाथ जय है। गेही पै ग्रह में नर से जो जलते भिन्न कमल है। नगर नारी को प्यार यथा का दे में हेम अमल है। दोष रहित गुण सहित सुधीजे सम्यक दर्श सजे है। चारित मोह वशलेशन संजम पैसुरनाथ जजे है। केही पै ग्रह मीन रचे जो चलते भिन्न कमल है। नगर नारी को प्यार यथा का दे में हेम अमल है। ಈ 4 ಸಾಲುಗಳ ಹಿಂದಿ ಗಾಥೆಯಲ್ಲಿ ದೌಲತ್ ರಾಮ್ಜಿ ಕವಿಗಳು ಅವಿರತ ಸಮ್ಯಕ್ ದೃಷ್ಟಿ ಅಂದ್ರೆ ಅವನ ಹತ್ತಿರ ಶ್ರದ್ಧಾನವಿದೆ ಆದರೆ ವ್ರತಗಳು ಇಲ್ಲ, ಇಂಥವರಿಗೆ ಅವಿರತ ಅಂತಾರೆ. ಸಮ್ಯಕ್ ದರ್ಶನವಿದೆ, ಶ್ರದ್ಧಾನವಿದೆ, ವಿಶ್ವಾಸವಿದೆ, ಆದರೆ ಯಾವುದೇ ಪ್ರಕಾರದ ವೃತ್ತಗಳನ್ನು ಧಾರಣ ಮಾಡಿಲ್ಲ. ಇಂಥ ಅವಸ್ಥೆಗೆ ಅವಿರತ ಸಮ್ಯಕ್ ದರ್ಶನ ಅಂತಾರೆ. ಅದು ಹೇಗೆ ಶ್ರೇಷ್ಠ ಇರ್ತದೆ
ಮತ್ತು ಅವಿರತ ಸಮ್ಯಕ್ ದೃಷ್ಟಿ ಜೀವನ ಹೇಗಿರುತ್ತದೆ, ಅವನು ಯಾವ ರೀತಿ ಸಂಸಾರದಲ್ಲಿದ್ದರೂ ಕೂಡ ಕೆಸರಿನಲ್ಲಿಯ ಕಮಲದಂತೆ ಹೇಗಿರ್ತಾನೆ ಅವನು, ಅದನ್ನ ಬಹಳ ಸುಂದರವಾಗಿ ಕಾವ್ಯಾತ್ಮಕ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಜೆ ಯಾರು, ಸುಧೀ, ಸುಧಿ ಅಂದ್ರೆ ಬುದ್ಧಿವಾನ, ಬುದ್ಧಿವಂತ. ಯಾರು ಬುದ್ಧಿವಂತ ಪುರುಷ ಇರ್ತಾರೆ ಅವರು 25 ಮಲದೋಷಗಳಿಂದ ರಹಿತವಿರ್ತಾರೆ. ಅಂದರೆ ಶಂಕಾದಿ 8 ದೋಷಗಳು, 6 ಅನಾಯತನ, 3 ಮೂಢತೆ, 8 ಗರ್ವಗಳು, ಇವುಗಳಿಂದ ರಹಿತವಿರ್ತಾರೆ. ಯಾಕಂದ್ರೆ ಅವರು ಬುದ್ಧಿವಂತರಿರ್ತಾರೆ. ಆದ್ರೆ ಯಾರ ಹತ್ತಿರ ಇವು ದೋಷಗಳಿದಾವೆ ಅವರು ಬುದ್ಧಿವಂತರಲ್ಲವೇನು? ಅಲ್ಲ. ಬುದ್ಧಿವಂತರು ಯಾರಿಗಂತಾರೆ? ತನ್ನ ರತ್ನಗಳನ್ನು ಯಾರು ರಕ್ಷಿಸಿಕೊಳ್ತಾರೆ ಅವರೇ ಬುದ್ಧಿವಂತರು. ಇಲ್ಲಿ ಸಮ್ಯಕ್ ದರ್ಶನ ರತ್ನವನ್ನು ರಕ್ಷಣೆ ಮಾಡುವಂತ ಉಪಾಯವನ್ನು ಹೇಳ್ತಾ ಇದ್ದಾರೆ ಕವಿಗಳು. ಅದಕ್ಕಾಗಿ 25 ದೋಷಗಳಿಂದ ರಹಿತ ಇರ್ತಾರಲ್ಲ ಅವರು ಸುಧೀ ಇರ್ತಾರೆ, ಬುದ್ಧಿವಂತರಿರ್ತಾರೆ, ಸುದ್ದಿಯಲ್ಲಿರ್ತಾರೆ. ನಿಶಂಕಿತ ಅಂಗಾದಿ 8 ಗುಣಗಳ ಸಹಿತ ಸಮ್ಯಕ ದರ್ಶ, ಸಮ್ಯಕ್ ದರ್ಶನದಿಂದ ಸಜೇಹೇ ಭೂಷಿತವಾಗಿರ್ತಾರೆ. ಸಮ್ಯಕ್ ದರ್ಶನ ಆಭರಣಗಳನ್ನು ಹಾಕಿಕೊಂಡಿರ್ತಾರೆ ಬುದ್ಧಿವಂತರು. ಚರಿತ ಮೋಹವಶ, ಆದರೆ ಏನಾಗ್ತದೆ, ಸಮ್ಯಕ್ ದರ್ಶನ ಇದೆ ಅವ್ರ ಹತ್ತಿರ, ಚರಿತ ಮೋಹವಶ. ಚರಿತ ಮೋಹ ಅಂದ್ರೆ ಕರ್ಮದಲ್ಲಿ ಒಂದು ಕರ್ಮವಿದೆ, ಅದರ ಹೆಸರು ಏನಿದೆ ಅಂದ್ರೆ ಚಾರಿತ್ರ ಮೋಹನೀಯ ಕರ್ಮ. 4 ಘಾತಿ ಕರ್ಮಗಳಿವೆ. ಆ 4 ಘಾತಿ ಕರ್ಮಗಳಲ್ಲಿ 3ನೇ ಕರ್ಮ ಮೋಹನೀಯ ಕರ್ಮ. ಮೋಹನೀಯ ಕರ್ಮದಲ್ಲಿ ಏನಿದೆ ಅಂತಂದ್ರೆ ಒಂದು ದರ್ಶನ ಮೋಹನೀಯವಿದೆ, ಒಂದು ಚಾರಿತ್ರ ಮೋಹನೀಯವಿದೆ. ಇನ್ನು ಯಾರು ದರ್ಶನ ಮೋಹನೀಯವನ್ನು ಉಪಶಮ ಮಾಡಿ ಸಮ್ಯಕ್ ದೃಷ್ಟಿಯಾಗಿದ್ದಾರೆ, ಆದರೆ ಆತ್ಮದಲ್ಲಿ ಚಾರಿತ್ರ ಮೋಹನೀಯ ಕರ್ಮದ ಉದಯವಿದೆ. ಅಪ್ರತ್ಯಾಖ್ಯಾನಾವರಣಿ ಹೆಸರಿನ ಕರ್ಮದ ಉದಯವಿದೆ. ಆ ಚಾರಿತ್ರ ಮೋಹನಿ ಕರ್ಮ ಉದಯ ಇರುವುದರಿಂದ ಏನಾಗ್ತದೆ ಗೊತ್ತಾ, ಸ್ವಲ್ಪವು ಲೇಷವು ಸಹಿತ, ಲೇಷವು ಸಹಿತ ಸಂಯಮನ, ಸಂಯಮ ಇರುವುದೇ ಇಲ್ಲ. ಲೇಷ ಸಂಯಮನ, ಗಾಥೆಯಲ್ಲಿ ಏನ್ ಬಂದಿದೆ, ಲೇಷ ನ ಸಂಯಮ ಅಂತ ಹೆಸರು ಬಂದಿದೆ. ಸ್ವಲ್ಪವೂ ಸಹಿತ ಸಂಯಮ ಇರುವುದಿಲ್ಲ. ಪೈ ಆದರೂ ಕೂಡ, ಪರಂತು, ಪೈ ಪೈ ಅಂದ್ರೆ ಪರಂತು, ಆದರೂ ಕೂಡ ಸುರನಾಥ್. ಸುರನಾಥ್ ಅಂದ್ರೆ ಏನು? ದೇವರ ದೇವ, ದೇವರ ಇಂದ್ರ, ಅವರ ಸಮ್ಮಾನ ಮಾಡ್ತಾನೆ. ನೋಡಿ, ಆತ್ಮದಲ್ಲಿ ಒಂದು ಸಮ್ಯಕ್ ರತ್ನವಿದ್ದರೆ ಸಾಕು, ಸ್ವರ್ಗದ ದೇವರು ಬಂದು ಅವನ ಸಮ್ಮಾನ ಮಾಡ್ತಾನೆ. ಚಾರಿತ್ರ ಮೋನಿ ಕರ್ಮದ ಉದಯ ಇದೆ. ಚಾರಿತ್ರ ಇಲ್ಲ, ದೀಕ್ಷೆ ತಗೊಂಡಿಲ್ಲ, ಯಾವ ಪ್ರತಿಮೆಯನ್ನು ತಗೊಂಡ್ಕೊಂಡಿಲ್ಲ, ಏನೂ ಇಲ್ಲ. ಆದರೂ ಕೂಡ ಸಮ್ಯಕ್ ದರ್ಶನ ರತ್ನದ ಮಹಾತ್ಮೆಯಿಂದ ಸುರನಾಥ್ ಜಜೆ ಹೇ, ಸುರನಾಥ ಸುರೇಂದ್ರನು ಕೂಡ ಬಂದು ಅಂತ ಜೀವದ ಸಮ್ಮಾನ ಮಾಡುತ್ತಾನೆ. ಅದಕ್ಕಾಗಿ ನಾವೇಕೆ ಸಮ್ಯಕ್ ದೃಷ್ಟಿ ಆಗಬಾರ್ದು? ನಾವು ಕೂಡ
ಸಮ್ಯಕ್ ದೃಷ್ಟಿ ಆಗಬೇಕು, ನಮಗೂ ಕೂಡ ಸಮ್ಮಾನ ಪ್ರಾಪ್ತ ಆಗ್ತದೆ. ಅಷ್ಟೇ ಅಲ್ಲ, ಅವನು ಒಂದು ವೇಳೆ ಮನೆಯಲ್ಲಿ ಇದ್ದಾನೆ, ಇದ್ದರೂ ಕೂಡ ನೋಡಿ, ಅವಿರತ ಸಮ್ಯಕ್ ದೃಷ್ಟಿ ಮನೆ ಬಿಟ್ಟಿಲ್ಲ, ಮನೆಯಲ್ಲಿಯೇ ಇದ್ದಾನೆ. ಆದರೂ ಕೂಡ ಗ್ರಹಮೇ ಮನೆಯಲ್ಲಿ ನ ರಚೆ, ಆದರೆ ಅವನಿಗೆ ರುಚಿ ಇರೋದಿಲ್ಲ. ನ ರಚೆ ಅಂದ್ರೆ ಏನು? ರುಚಿ ಇಲ್ಲ, ಮನೆಯಲ್ಲಿ ರುಚಿ ಇಲ್ಲ. ಅವನು ಉದಾಸೀನ ರೂಪದಿಂದ ಇರ್ತಾನೆ. ಯಾವ ರೀತಿ ಧರ್ಮ ದ್ರವ್ಯ ಮತ್ತು ಅಧರ್ಮ ದ್ರವ್ಯ ಈ ಲೋಕದಲ್ಲಿ ಉದಾಸೀನ ರೂಪದಿಂದ ಇರ್ತವೆ, ರುಚಿಪೂರ್ವಕ ಇರೋದಿಲ್ಲ. ಅದೇ ರೀತಿ ಸಮ್ಯಕ್ ದೃಷ್ಟಿ ಜೀವ ಯಾವ ರೀತಿ ಇರ್ತಾನೆ? ಅವನು ನ ರಚೆ, ಅವನಿಗೆ ಆಸಕ್ತಿ ಭೋಗಗಳಲ್ಲಿ ಇರುವುದಿಲ್ಲ. ಆದರೆ ಕರ್ತವ್ಯಗಳ ಪಾಲನೆ ಮಾಡೋಗೋಸ್ಕರ, ಜಿನೇಂದ್ರ ಭಗವಂತರ ಆಜ್ಞೆ ಮಾಡೋಗೋಸ್ಕರ, ಧರ್ಮ ಸಂತಾನ ಉತ್ಪತ್ತಿ ಮಾಡುವ ಆಜ್ಞೆ ಭಗವಂತರದ್ದೇ ಇದೆ. ಆದ ಸಲುವಾಗಿ ಅಥವಾ 4 ಪ್ರಕಾರದ ದಾನಾದಿಗಳನ್ನು ಕೊಟ್ಟು ಧರ್ಮ ಸಂರಕ್ಷಣೆ ಮಾಡೋಗೋಸ್ಕರ ಅವನು ಹೇಗಿರ್ತಾನೆ ಅಂದ್ರೆ, ಕಮಲ ಜಲತೆ, ಯಾವ ರೀತಿ ಜಲದಲ್ಲಿ ಕಮಲ ಇರ್ತದೆ, ಆದ್ರೆ ಅದಕ್ಕೆ ನೀರು ಅದು ಅಂಟಿಕೊಳ್ಳೋದೇ ಇಲ್ಲ, ಆ ರೀತಿ ಜಲದಲ್ಲಿಯ ಕಮಲದಂತೆ ಇರ್ತಾನೆ. ಇದು ಸಮ್ಯಕ್ತ್ವದ ಮಹಾತ್ಮೆ ಇದೆ. ಸಮ್ಯಕ್ ದೃಷ್ಟಿ ಗೃಹಸ್ಥನಿದ್ದರೂ ಕೂಡ, ಮನೆಯಲ್ಲಿ ಇದ್ದರೂ ಕೂಡ, ಪರಿಗ್ರಹಗಳೆಲ್ಲ ಇದ್ದರೂ ಕೂಡ ಅವನಿಂದ ಲಾಭವೇನಿದೆ ಅಂತಂದ್ರೆ, ಅವನು ಅನಾಸಕ್ತನಿರ್ತಾನೆ ಮತ್ತು ಧರ್ಮ ರಕ್ಷಣೆ ಮಾಡ್ತಾನೆ, 4 ಪ್ರಕಾರದ ದಾನಾದಿಗಳನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಅವನಲ್ಲಿ ಚಾರಿತ್ರ ಮುನಿ ಕರ್ಮದ ಉದಯವಿದೆ. ಆದ ಕಾರಣ ವೃತ್ತಗಳನ್ನು ಧಾರಣ ಮಾಡಿಲ್ಲ, ಆದರೆ ವೃತ್ತಿಗಳ ಸೇವೆಯನ್ನು ಮಾಡ್ತಾನೆ. ಮಹಾವೃತ್ತಿಗಳು ಅನುವೃತ್ತಿಗಳೆಲ್ಲ ಬಂದರೆ ಅವರಿಗೆ ವಯ್ಯಾವೃತ್ತ ಮಾಡ್ತಾನೆ, ಆಹಾರದಾನ ಕೊಡುತ್ತಾನೆ, ಶಾಸ್ತ್ರದಾನಗಳನ್ನು ಕೊಡ್ತಾನೆ, ಅವರ ವಿನಯ ಮಾಡ್ತಾನೆ, ಪ್ರವಚನ ಕೇಳ್ತಾನೆ, ಧರ್ಮದ ಪ್ರಭಾವನೆಯಲ್ಲಿ ಮುಂದಿರ್ತಾನೆ, ವಿಧಾನಗಳನ್ನು ಆರಾಧನೆಗಳನ್ನೆಲ್ಲ ಮಾಡಿಸ್ತಾನೆ, ಮಂದಿರಗಳನ್ನು ಕಟ್ಟಿಸ್ತಾನೆ. ಇದೆಲ್ಲ ಮಾಡೋರು ಯಾರು? ಅವಿರತ ಸಮ್ಯಕ್ ದೃಷ್ಟಿ. ಅದಕ್ಕಾಗಿಯೇ ನೋಡಿ, ಇಷ್ಟೆಲ್ಲ ಅವನ ಮೇಲೆ ಜವಾಬ್ದಾರಿ ಇದೆ. ಧರ್ಮದ ಜವಾಬ್ದಾರಿ ಹೆಚ್ಚು ಅವನ ಮೇಲೆ ಇರುವುದರಿಂದ ಸುರನಾಥ್, ಸ್ವರ್ಗದ ದೇವರು ಬಂದು ಕೂಡ ಅವನ ಸಮ್ಮಾನ ಮಾಡ್ತಾರೆ. ಅದಕ್ಕಾಗಿ ಸುವರ್ಣ ಕೆಸರದಲ್ಲಿಯ ಬಂಗಾರದಂತೆ, ಕೆಸರಿನಲ್ಲಿಯ ಕನಕದಂತೆ ಶುದ್ಧವಾಗಿರ್ತಾನೆ ಅಂತ ಹೇಳಿದ್ದಾರೆ. ಆದರೆ ಶುದ್ಧೋಪಯೋಗಿ ಆಗಿರುವುದಿಲ್ಲ. ಕೆಸರದಲ್ಲಿಯ ಬಂಗಾರದಂತೆ ಇರುವುದು ಬೇರೆ ಮತ್ತು ಶುದ್ಧೋಪಯೋಗಿ ಆಗಿರುವುದು. ಇದನ್ನೇ ಏಕಾಂತವಾದಿಗಳು ನಿಮಗೆ ಕಲಿಸ್ತಾ ಇದ್ದಾರೆ. ಕೆಸರದಲ್ಲಿಯ ಕಮಲದಂತೆ ಇದ್ದಾನೆ, ಅದಕ್ಕಾಗಿ ಅವನು ಶುದ್ಧೋಪಯೋಗಿ ಇದ್ದಾನೆ. ಶುದ್ಧೋಪಯೋಗ ಮನೆಯಲ್ಲಿ ಆಗುವುದೇ ಇಲ್ಲ. ಶುದ್ಧೋಪಯೋಗ ಆಗ್ಬೇಕಾದ್ರೆ ರತ್ನತ್ರಯಗಳನ್ನು ಧಾರಣ ಮಾಡ್ಬೇಕಾಗ್ತದೆ, 25 ಪರಿಗ್ರಹಗಳನ್ನು ತ್ಯಾಗ ಮಾಡ್ಬೇಕಾಗ್ತದೆ, ಮುನಿ ಆಗ್ಬೇಕಾಗ್ತದೆ. ಶುಭೋಪಯೋಗಿ ಇದ್ದಾನೆ, ಶುಭೋಪಯೋಗಿ ಇದ್ದಾನೆ. ಈ ರೀತಿ ಸಮ್ಯಕ್ ದರ್ಶನದ ಅವಿರತ ಸಮ್ಯಕ್ ದೃಷ್ಟಿಯ ಶ್ರೇಷ್ಠತೆ ಏನಿದೆ ಅದನ್ನು 15ನೇ ಗಾಥೆಯಲ್ಲಿ ಕವಿಗಳು ಬಹಳ ಸುಂದರವಾಗಿ ಸ್ವಲ್ಪ ಅಕ್ಷರಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅವನು ಈ ಸಂಸಾರದಲ್ಲಿ ಅಥವಾ ಮನೆಯಲ್ಲಿ ಹೇಗಿರ್ತಾನೆ? ನಗರ ನಾರಿಕೋ,
ವೇಶ್ಯೆಗೆ ವೇಶ್ಯೆಯ ಪ್ರೇಮ ಹೇಗಿರ್ತದೆ? ವೇಶ್ಯೆಯ ಪ್ರೇಮ ಅಖಂಡವಾಗಿರುವುದಿಲ್ಲ, ಅಷ್ಟಕ್ಕಷ್ಟೇ ಇರ್ತದೆ. ವೇಶ್ಯೆಯ ಪ್ರೇಮದ ಸಮಾನ ಅವನ ಪ್ರೇಮ ಇರ್ತದೆ ಪರಿಗ್ರಹದ ಮೇಲೆ. ನಗರ ನಾರಿ ಅಂದರೇನು? ವೇಶ್ಯೆಗೆ ಅಂತಾರೆ. ಈ ರೀತಿ ಅವಿರತ ಸಮ್ಯಕ್ ದೃಷ್ಟಿಯ ಶ್ರೇಷ್ಠತೆಯನ್ನು ಹೇಳಿದ್ದಾರೆ. 25 ಮಲದೋಷಗಳಿಂದ ರಹಿತ, 8 ಗುಣಗಳಿಂದ ಸಹಿತ ಇಂಥ ಸಮ್ಯಕ್ ದರ್ಶನದಿಂದ ಯಾರು ಬುದ್ಧಿಮಾನ ಜೀವ ವಿಭೂಷಿತರಾಗಿರ್ತಾರಲ್ಲ, ಅವರು ಒಂದು ವೇಳೆ ಚಾರಿತ್ರ ಮುನಿ ಕರ್ಮದ ಉದಯದಿಂದ ಅವರು ಚಾರಿತ್ರವನ್ನು ಧಾರಣ ಮಾಡಿಲ್ಲ, ಕರ್ಮದ ಉದಯವಿದೆ, ಆದರೆ ಅವರಿಗೆ ನಿಜವಾದ ದೇವ ಗುರು ಶಾಸ್ತ್ರದ ಮೇಲೆ ಶ್ರದ್ಧಾನವಿದೆ, ಮೋಕ್ಷ ಮಾರ್ಗದ ಮೇಲೆ ಶ್ರದ್ಧಾನವಿದೆ, ಜೀವಾದಿ ತತ್ವಗಳ ಮೇಲೆ ಶ್ರದ್ಧಾನವಿದೆ, ಪಾಪದ ಭೀತಿ ಇದೆ, ಪುಣ್ಯದ ಮೇಲೆ ಪ್ರೀತಿ ಇದೆ. ಇದೆಲ್ಲ ಒಳ್ಳೆ ಒಳ್ಳೆ ಗುಣಗಳಿದಾವೆ ಅವರಲ್ಲಿ. ಅದಕ್ಕಾಗಿ ಅವರ ಸಮ್ಮಾನವನ್ನು ಸ್ವರ್ಗದ ದೇವರು ಕೂಡ ಮಾಡಿದ್ದಾರೆ. ಚಾಂಡಾಲನ ಪೂಜೆಯನ್ನು ಕೂಡ ದೇವರು ಮಾಡಿದ್ದಾರೆ. ಅಂಜನ ಚೋರನ ಜಯಕಾರ ಮಾಡಿದ್ದಾರೆ. ಎಷ್ಟೋ ಉದಾಹರಣೆಗಳನ್ನು ಪ್ರಥಮಾನ ಯುಗದಲ್ಲಿ ನೀವು ಕೇಳಿರ್ತೀರಿ. ಅದೇ ಪ್ರಕಾರ ಅವಿರತ ಸಮ್ಯಕ್ ದೃಷ್ಟಿಯ ಮಹಾತ್ಮೆ ಏನಿದೆ ಅಂತಂದರೆ, ಮೋಕ್ಷ ಮಾರ್ಗದಲ್ಲಿ ಬಹಳ ದೊಡ್ಡ ಮಹತ್ವ ಇದೆ. ಅವಿರತ ಸಮ್ಯಕ್ ದೃಷ್ಟಿಯಿಂದಲೇ ಈ ಧರ್ಮ ಪರಂಪರೆ ನಡೀತಾ ಇರ್ತದೆ. ಅವಿರತ ಸಮ್ಯಕ್ ದೃಷ್ಟಿ ಇರದಿದ್ದರೆ ದಾನ ಪರಂಪರೆ ಹೇಗೆ ನಡೀತದೆ? ಪಾತ್ರದಾನ, ಸುಪಾತ್ರದಾನ, ಕುಪಾತ್ರದಾನ, ಅಪಾತ್ರದಾನ ಅಂತ ಈ ದಾನಗಳನ್ನೆಲ್ಲ ಭೇದಗಳನ್ನು ಮಾಡ್ತೇವಲ್ಲ, ಇವು ಎಲ್ಲಿಂದ ಬರ್ತವೆ? ಇವೆಲ್ಲ ಅವಿರತ ಸಮ್ಯಕ್ ದೃಷ್ಟಿ ಇರೋದ್ರಿಂದಲೇ ಅವನ ಕೇಂದ್ರ ಬಿಂದುವನ್ನು ಇಟ್ಟುಕೊಂಡೇ ಇದು ದಾನವಿದೆ, ಇದು ಧರ್ಮವಿದೆ, ಇದು ಮಿಥ್ಯಾತ್ವ ಇದೆ, ಸಮ್ಯಕ್ತ್ವವಿದೆ ಅಂತ ಇವೆಲ್ಲ ವಿಷಯಗಳನ್ನು ನಾವು ವಿಸ್ತಾರ ಮಾಡ್ತಾ ಇದ್ದೇವಲ್ಲ, ಈ ಎಲ್ಲಾ ವಿಸ್ತಾರದ ಕೇಂದ್ರ ಬಿಂದು ಯಾರು? ಅವಿರತ ಸಮ್ಯಕ್ ದೃಷ್ಟಿ ಇದ್ದಾನೆ. ಅವನಿಂದ ಸಮಾಜ, ಮಂದಿರಗಳು, ಮುನಿ ಸಂಘದ ಪಾಲನ ಪೋಷಣೆ, ಧರ್ಮ ಪ್ರಭಾವನೆ, ಪಂಚ ಕಲ್ಯಾಣಕಗಳು ಇವೆಲ್ಲ ನಡೀತಾ ಇದಾವಲ್ಲ, ಅವಿರತ ಸಮ್ಯಕ್ ದೃಷ್ಟಿಯಿಂದ ನಡೀತಾ ಇರ್ತವೆ. ಆದ್ರೆ ಅವನು ಇಷ್ಟೆಲ್ಲ ಇದ್ದು ಕೂಡ ಹೇಗಿರ್ತಾನೆ? ಕಮಲ ಜಲತೆ, ಕಮಲದಲ್ಲಿಯ ಜಲದಲ್ಲಿಯ ಕಮಲದಂತಿರ್ತಾನೆ. ಮತ್ ಹೇಗಿರ್ತಾನೆ? ನಗರ ನಾರಿ, ನಗರ ನಾರಿ. ಹಾಗೆ ವೇಶ್ಯೆಯ ಪ್ರೇಮ ಆತ್ಮದಿಂದ ಇರುವುದಿಲ್ಲ, ಮೇಲಿಂದ ಮೇಲೆ ಇರ್ತದೆ ಅಷ್ಟೇ, ಸುಮ್ಮನೆ ಇರ್ತದೆ. ಆ ಪ್ರಕಾರ ಅವನಿಗೆ ಈ ವಸ್ತುಗಳ ಮೇಲೆ ಒಂದು ಪ್ರಕಾರ ಸ್ವಲ್ಪ ಇಚ್ಛೆ ಇರ್ತದೆ. ಈ ರೀತಿ ಬಹಳ ಸುಂದರವಾಗಿ ಅವಿರತ ಸಮ್ಯಕ್ ದೃಷ್ಟಿ, ಅವನ ಶ್ರೇಷ್ಠತೆ, ಅವನ ಉದಾಸೀನ ಹೇಗಿರ್ತಾನೆ ಅವುಗಳನ್ನೆಲ್ಲ ಉದಾಹರಣೆ ಕೊಟ್ಟು ಕವಿಗಳು ಹೇಳಿದ್ದಾರೆ. ಇನ್ನು 16ನೇ ಗಾತಿಯಲ್ಲಿ ಏನ್ ಹೇಳ್ತಾರೆ ನೋಡೋಣ. ಪ್ರಥಮ ನರ ಕಬಿನ ಶಟಭೋ ಜ್ಯೋತಿಷ ವಾನ ಭವನ ಷಂಡ ನಾರಿ स्थावर विकल त्रय पशु में नहीं उपजत समकित धारी तीन लोक तिहु काल माही नहीं दर्शन सो सुखकारी सकल धर्म को मूल यही इस बिन करनी दुखकारी. ಈಗ ಔಷಧಿ ಅಂಗಡಿಯಲ್ಲಿ ಹೋಗಿ ಒಂದು ಯಾವ್ದಾದ್ರು ಔಷಧಿಯನ್ನು ಖರೀದಿ ಮಾಡಿದಾಗ ಅದರ ಮೇಲೆ ಇಂಟ್ರಕ್ಷನ್ ಬರೆದಿರ್ತಾರೆ. ಏನ್ ಬರೆದಿರ್ತಾರೆ? ಈ ಔಷಧಿ ಯಾವುದರ ಸಲುವಾಗಿ ಉಪಯೋಗ ಆಗ್ತದೆ ಅದನ್ನು ಬರೆದಿರ್ತಾರೆ. ಅದೇ ರೀತಿ ಒಂದು ಗಾಥೆಯನ್ನು ನಾವು ಓದ್ಬೇಕಾದ್ರೆ ಈ ಗಾಥೆ ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದಿದೆ ಅದನ್ನು ನಾವು ಮೊದಲೇ ತಿಳ್ಕೊಂಡ್ರೆ ಅದರಲ್ಲಿ ಇನ್ನಷ್ಟು ಆನಂದ ಬರ್ತದೆ. ಈಗ
ಈ 16ನೇ ಗಾಥೆಯಲ್ಲಿ ಕವಿಗಳು ಏನು ಹೇಳ್ತಾ ಇದ್ದಾರೆ, ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಮ್ಯಕ್ ದರ್ಶನದ ಮಹಿಮೆಯನ್ನು ಹೇಳುತ್ತಾ ಸಮ್ಯಕ್ ದೃಷ್ಟಿಯ ಅನುತ್ಪತ್ತಿ ಸ್ಥಾನ, ಅಂದರೆ ಒಂದು ಸಲ ಸಮ್ಯಕ್ ದೃಷ್ಟಿ ಆಗಿಬಿಟ್ಟರೆ ಅವನು ಎಲ್ಲಿ ಹುಟ್ಟುವುದಿಲ್ಲ ಮತ್ತು ಎಲ್ಲೆಲ್ಲಿ ಹುಟ್ಟುತ್ತಾನೆ ಅದನ್ನ ಹೇಳ್ತಾ ಇದ್ದ. ಅದಕ್ಕಾಗಿ ಸಮ್ಯಕ್ ದೃಷ್ಟಿ ಆದರೆ ಏನು ಲಾಭ, ಸಮ್ಯಕ್ ದೃಷ್ಟಿ ಆದರೆ ಏನು ಲಾಭ ಅಂದ್ರೆ, ಸಮಕಿತಧಾರಿ ಸಮ್ಯಕ್ ದೃಷ್ಟಿ ಜೀವ ಪ್ರಥಮ ನರಕವನ್ನು ಬಿಟ್ಟು ಷಟ್ಭೂ ಉಳಿದ 6 ನರಕದಲ್ಲಿ ಹುಟ್ಟುವುದಿಲ್ಲ. ನೋಡಿ, ಸಮ್ಯಕ್ ದರ್ಶನ ಪ್ರಾಪ್ತವಾದ ನಂತರ ನಿಯಮದಿಂದ ಅವನು ಸ್ವರ್ಗಕ್ಕೇನೆ ಹೋಗ್ತಾನೆ, ಇದು ನೇಮ್ ಇದೆ. ಆದರೆ ನರಕಾಯು ಕಟ್ಟಿದ ನಂತರ ಸಮ್ಯಕ್ ದರ್ಶನ ನಂತರ ಆಗಿದ್ದರೆ ಅವನು 1ನೇ ನರಕಕ್ಕಿಂತ ಕೆಳಗೆ ಹೋಗುವುದಿಲ್ಲ. ಇನ್ನು ಜ್ಯೋತಿಷ್ಕವಾಸಿ ದೇವಾಗಿ ಹುಟ್ಟುವುದಿಲ್ಲ. ಸಮ್ಯಕ್ ದೃಷ್ಟಿ ಜೀವ ಜ್ಯೋತಿಷ್ಕವಾಸಿ ದೇವಾಗಿ ಹುಟ್ಟಬೇಕಾದ್ರೆ ಮಿಥ್ಯಾತ್ವ ಗುಣಸ್ಥಾನ ಸಹಿತವೇ ಅಲ್ಲಿ ಹೋಗಿರುತ್ತಾನೆ. ಬಹಳ ಮಹತ್ವದಿದೆ ಇದು ವಿಷಯ. ಸಮ್ಯಕ್ ದೃಷ್ಟಿ ಜೀವ ವಿಮಾನವಾಸಿ ಆಗಿ ಹುಟ್ಟಿಕೊಳ್ತಾನೆ. ಇದರಿಂದ ಏನಾಯ್ತು ಗೊತ್ತಾ, ಜ್ಯೋತಿಷ್ಕವಾಸಿ ದೇವರು ಇದ್ದರೂ ಕೂಡ ಅವರು ದೇವರು ಅಲ್ಲದಂತೆ ಅನಿಸ್ತದೆ. ಯಾಕಂದ್ರೆ ಜ್ಯೋತಿಷ್ಕವಾಸಿಯಾಗಿ ಹುಟ್ಟೋದ್ರಲ್ಲಿ ಅದಕ್ಕೆ ಮಹತ್ವ ಕೊಟ್ಟಿಲ್ಲ ಆಚಾರ್ಯರು ಶಾಸ್ತ್ರದಲ್ಲಿ. ಅದಕ್ಕಾಗಿ ಜ್ಯೋತಿಷಿ ದೇವಗಳನ್ನು ಪೂಜೆ ಮಾಡುವವರು ಮಿಥ್ಯಾದೃಷ್ಟಿಗಳು ಅನಿಸ್ಕೊಳ್ತಾರೆ. ಇದರಿಂದ ಗೊತ್ತಾಗ್ತದೆ ಒಬ್ಬ ಸಮ್ಯಕ್ ದೃಷ್ಟಿ ಜೀವಿದ್ದವನು ಜ್ಯೋತಿಷ್ಕವಾಸಿ ದೇವಾಗಿ ಹುಟ್ಟುವುದಿಲ್ಲ. ಅಂದ್ರೆ ಇದರ ಅರ್ಥ ಏನಾಯ್ತು, ಜ್ಯೋತಿಷ್ಕವಾಸಿಯಾಗಿ ಹುಟ್ಟುವುದು ಇದು ಪಾಪ ಕರ್ಮವಿದೆ ಅಂದಂತ ಸ್ಪಷ್ಟವಾಗಿ ಸೂಚನೆ ಸಿಗ್ತದೆ. ಮತ್ತೇನ್ ಹೇಳ್ತಾರೆ, ವಾಣ ಅಂದ್ರೇನು, ವ್ಯಂತರ ದೇವ. ನೋಡಿ, ಮಿಥ್ಯಾ ದೃಷ್ಟಿ ಗುಣಸ್ಥಾನ ಸಹಿತವೇ ವ್ಯಂತರದಲ್ಲಿ ಹೋಗಿ ಹುಟ್ಟುಕೊಳ್ತಾರೆ. ಸಮ್ಯಕ್ ದೃಷ್ಟಿ ವ್ಯಂತರವಾಸಿಯಾಗಿ ಹುಟ್ಟುಕೊಳ್ಳೋದಿಲ್ಲ. ಇನ್ನು ಎಷ್ಟೋ ಜನರು ಮನೆಯಲ್ಲಿ ಯಾರು ಅಂತ ತಿರ್ಕೊಂಡ್ರೆ ಕೇಳ್ತಾ ಇದ್ರು ನಮ್ಮ ಮೊದಲೆಲ್ಲ ನಮಗೆ, ನಮ್ಮ ಅಜ್ಜ ಎಲ್ಲಿ ಹೋಗಿರ್ಬೋದು ಭಯ್ಯಾಜಿ, ನಮ್ಮ ಅಪ್ಪ ಎಲ್ಲಿ ಹೋಗಿರ್ಬೋದು ತೀರ್ಕೊಂಡ ನಂತರ ಅಂತ ಕೇಳ್ತಾ ಇರ್ತಾರೆ ಪಾಪ ಅವರು. ಇದೇ ನೋಡಿ ಈ ಶಾಸ್ತ್ರದಲ್ಲಿ ಹೇಳ್ತಾರೆ, ಅಜ್ಜ ಸಮ್ಯಕ್ ದೃಷ್ಟಿ ಇದ್ದ ಅಂದ್ರೆ ಅವನು ಸ್ವರ್ಗದಲ್ಲಿ ಹೋಗಿದ್ದಾನೆ. ಅಜ್ಜ ಮಿಥ್ಯಾದೃಷ್ಟಿ ಇದ್ದ ಎಲ್ಲಿ ಹೋಗ್ತಾನೆ, ಭುವನವಾಸಿ ವ್ಯಂತರವಾಸಿ ಜ್ಯೋತಿಷ್ಕವಾಸಿಗೂ ಹೋಗ್ಬೋದು, ತ್ರಿಯಂಚಗತಿಯಲ್ಲಿ ಹೋಗ್ಬೋದು. ಅಜ್ಜ ಎಂದು ಬಸ್ತಿಗೆ ಹೋಗಿಲ್ಲ, ಅಜ್ಜ ಎಂದು ದಾನವೂ ಕೊಟ್ಟಿಲ್ಲ, ಅಜ್ಜ ಎಂದು ಪೂಜೆನೂ ಮಾಡಿಲ್ಲ ಅಂದಾದ್ರೆ ಅಜ್ಜ ಎಲ್ಲಿ ಹೋಗ್ತಾನೆ, ಮಂಗೆ ಆಗಿ ಹುಡ್ತಾನೆ. ಮಂಗೆ ಆಗಿ 2 ಕೈಗಳಿಂದ ಪರ ಕೆರ್ಕೊಂತ ಕುಂತು ಬಿಡ್ತಾನೆ ಮಂದಿರದಲ್ಲಿ ಬಂದು. ಈಗ ಮಂದಿರದಲ್ಲಿ ಮಂಗಗಳು ಬರ್ತಾವೆ ನೋಡ್ತೇವೆ ಮುಂಜಾನೆ. ಅವೆಲ್ಲ ಮಂಗಗಳು ಯಾವ ಇಂಗ್ಲೆಂಡು ಅಮೆರಿಕಾದಿಂದ ಬಂದಿಲ್ಲ, ಅವೆಲ್ಲ ನಮ್ಮ ಅಜ್ಜಗಳೇ ಸತ್ತಿದ್ದರು. ಧರ್ಮ ಕೆಡಿಸಿಕೊಂಡು ಮಂಗೆ ಆಗಿ ಹುಟ್ಟವರೇ ಮಂದಿರದಲ್ಲಿ ಬಂದು ಎತ್ಕೊಳ್ತಾರೆ. ಮತ್ತೆ ಮಂದಿರದಲ್ಲಿ ಕೂತ್ಕೊಂಡು ಎಲ್ಲ ಕಡೆ ಏನ್ ಮಾಡ್ತಾವ, ಹೊಲಸು ಮಾಡ್ತಾ ಇರ್ತಾವ. ಇದೇ ನೋಡಿ ಪಾಪ ಕರ್ಮದ ಉದಯ. ಕೇಳಿಸ್ತಾ ಇದೆ ಎಲ್ಲರಿಗೂ ಸರಿಯಾಗಿ? ಸಮ್ಯಕ್ ದೃಷ್ಟಿ ಇದ್ದವನು ಮಂಗ್ಯ ಆಗಿ ಹುಟ್ಟುಕೊಳ್ಳೋದಿಲ್ಲ. ಅದಕ್ಕೆ ಮಂಗ್ಯಾನ ಹನುಮಂತೆಂದು ಪೂಜೆ ಮಾಡೋರು ಕೂಡ ನಮ್ಮ ದೇಶದಲ್ಲಿದ್ದಾರೆ. ಮಂಗ್ಯ ಹನುಮಂತ ಆಗ್ತದೆ, ಹನುಮಂತ ಮೋಕ್ಷಕ್ಕೆ ಹೋಗಿದ್ದಾನೆ. ಹನುಮಂತ ಮೋಕ್ಷಕ್ಕೆ ಹೋಗಿದ್ದಾನೆ. ಹನುಮಂತನಿಗೆ ಬಾಲ ಇರ್ಲಿಲ್ಲ, ಮಂಗ್ಯನ ಮುಖ ಇರ್ಲಿಲ್ಲ. ಹನುಮಂತ ಕಾಮದೇವ ಇದ್ದ, ವಜ್ರವೃಷಭ ನಾರಾಜ ಸಹನನ ಸುಂದರವಾಗಿದ್ದ.
ತಪಸ್ಸೆ ಮಾಡಿ ಮೋಕ್ಷಕ್ಕೆ ಹೋಗಿದ್ದಾನೆ. ಇನ್ನು ಮಂಗ್ಯಾನಂತೆ ಆಕಾರ ಮಾಡಿ ಗುಡಿಗಳನ್ನು ಕಟ್ಟಿ ಅದನ್ನು ಪೂಜೆ ಮಾಡ್ತಾ ಇದ್ದಾರೆ ಜನರು. ಅವ್ರು ಏನಾಗಿ ಹುಟ್ಕೋತಾರೆ? ಏನಾಗಿ ಹುಟ್ಕೋತಾರೆ ಅಂತ ಅವರು? ಮಂಗ್ಯಾನ ಮಗ ಆಗಿ ಹುಟ್ಕೋತಾರೆ. ನಮ್ ಕಡೆ ಎಲ್ಲ ಉತ್ತರ ಕನ್ನಡದಲ್ಲಿ ಒಂದು ಸಿಟಿಗೆ ಬಂದು ಮಂಗ್ಯಾನ ಮಗನ ಅಂತ ಅಂತಾರೆ. ನಮಗೆ ಏನಾದ್ರು ಒಂದ್ ತಪ್ಪು ಮಾಡಿದ್ರೆ ಮಂಗ್ಯಾನ ಮಗನ ನಿಂಗೆ ಏನ್ ತಿಳಿತದೆ ಇಲ್ಲೋ ಅಂತಾರೆ. ಅದಕ್ಕಾಗಿ ಸಮ್ಯಕ್ ದೃಷ್ಟಿ ಆಗಿ ಮರಣ ಮಾಡ್ಕೊಂಡ್ರೆ ಮಂಗ್ಯಾನ ಮಗ ಆಗಿ ಹುಟ್ಕೋಂಗಿಲ್ಲ. ಯಾರ ಮಗ ಆಗಿ ಹುಟ್ಕೋತಾರೆ? ಯಾರ ಮಗನೂ ಆಗಿ ಹುಟ್ಕೋದಿಲ್ಲ, ಸ್ವತಃ ದೇವರಾಗಿ ಹುಟ್ಕೋತಾರೆ, ಇಂದ್ರಾಗಿ ಹುಟ್ಕೋತಾರೆ. ಅದನ್ನೇ ಕವಿಗಳು ಹೇಳ್ತಾರೆ. ಅಂದ್ರೆ ಸಮ್ಯಕ್ ದೃಷ್ಟಿ ಜೀವ 1ನೇ ನರಕ ಬಿಟ್ಟು 6ನೇ ನರಕ, ಉಳಿದ ನರಕಗಳಲ್ಲಿ ಹೋಗುವುದಿಲ್ಲ, ಜ್ಯೋತಿಷ್ವಾಸಿ ಆಗಿ ಹುಟ್ಕೊಳ್ಳೋದಿಲ್ಲ, ಆಮೇಲೆ ವ್ಯಂತರದಲ್ಲಿ ಹುಟ್ಕೋದಿಲ್ಲ, ಮತ್ತು ಭವನವಾಸಿಯಾಗಿ ಹುಟ್ಕೋದಿಲ್ಲ. ನೋಡಿ, ಭವನವಾಸಿಯಲ್ಲಿ ಹುಟ್ಟಿಕೊಳ್ಳೋದು ಪಾಪ ಕರ್ಮವಿದೆ. ಇನ್ನು ಯಾರು ಈ ಭವನವಾಸಿ ದೇವಿ ದೇವತೆಗಳನ್ನೆಲ್ಲ ರಾತ್ರಿ ಹಗಲಿ ತಲೆ ಮಾಡಿ ತಗೊಂಡು ಕುಣಿತಾ ಇದಾರಲ್ಲ, ಇವರು ಎಲ್ಲರೂ ಎಲ್ಲಿ ಹೋಗಿ ಬಿಟ್ಕೋತಾರೆ? ಅವರು ಭವನವಾಸಿಯೂ ಕೂಡ ಆಗೋದಿಲ್ಲ. ಅವ್ರು ಏನಾಗ್ತಾರೆ ಗೊತ್ತಾ? ಮಂಗ್ಯ ಹುಟ್ಕೋತಾರೆ. ಮಂಗ್ಯ ಅಂದ್ರೆ ಮಾಂಕಿ, ಇಂಗ್ಲಿಷ್ ನಲ್ಲಿ ಮಾಂಕಿ ಅಂತಾರೆ ಅದಕ್ಕೆ. ಅದಕ್ಕಾಗಿ ಮಂಗ್ಯ ಆಗಿ ಹುಟ್ಕೊಳ್ಳೋದು ಯಾರಿಗೆ? ಮಂಗ್ಯಾನ್ ಪೂಜೆ ಮಾಡೋದಿಲ್ಲ, ಮಂಗ್ಯಾನಂಗ ರಾತ್ರಿ ಊಟ ಮಾಡೋದಿಲ್ಲ, ಮಂಗ್ಯಾನಂಗ ಆ ಕಡೆ ಈ ಕಡೆ ಸುಮ್ಮನೆ ವೇಸ್ಟ್ ಟೈಮ್ ಖರ್ಚು ಮಾಡಂಗಿಲ್ಲ. ಮನುಷ್ಯರ ಹಂಗ ಮಂದಿರಕ್ಕೆ ಹೋಗೋದು ದಿನಾಲು, ದೇವ ಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ, ಈ ಷಟ್ಕ್ರಿಯೆಗಳನ್ನು ಮಾಡೋದ್ರಿಂದ ಪ್ರಾಪ್ತಿ ಆಗ್ತದೆ. ಆದ್ದರಿಂದ ಜೀವ ತೀರ್ಥಂಕರನೂ ಆಗಬಹುದು, ತೀರ್ಥಂಕರ ಪ್ರಕೃತಿ ಬಂದ್ ಮಾಡಿಕೊಂಡು ಮನುಷ್ಯರಲ್ಲಿ ಬರ್ಬೋದು, ಮತ್ತು ದೇವದಲ್ಲಿ ಹುಟ್ಟಿದರೆ ಕಲ್ಪವಾಸಿ ವಿಮಾನವಾಸಿಯಾಗಿ ಹುಟ್ಕೋದು. ದೇವಗತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ನಿಕಾಯ ಯಾವುದಂದ್ರೆ ವಿಮಾನವಾಸಿ ನಿಕಾಯ. ಅದಕ್ಕಾಗಿ ಭವ್ಯ ಜೀವಿಗಳೇ, ಈ ಮನುಷ್ಯ ಭವ ಸಿಕ್ಕಿದ್ದೇ ನಮಗೆ ಕರ್ಮ ಕಳೆಯಲಿಕ್ಕೆ. ನಾವು ಮನುಷ್ಯರಾಗಿ ಮಂಗ್ಯನ ಪೂಜೆ ಮಾಡಿ ಮಿಥ್ಯಾ ದೇವರೆಲ್ಲ ಪೂಜೆ ಮಾಡಿದರೆ ನಾವು ತ್ರಿಯಂಚದಲ್ಲಿ ಹುಟ್ಟಿಕೊಳ್ಬೇಕಾಗ್ತದೆ. ಈಗ ಸಮಾಜದಲ್ಲಿ ನೋಡ್ತಾ ಇದ್ದೀರಿ, ಬೆಕ್ಕುಗಳು, ನಾಯಿಗಳು, ಪಶುಗಳು, ಹಂದಿಗಳು, ಚೇಳೆಗಳು, ಹಾವಗಳು, ಕಪ್ಪೆಗಳು ಬಂದಿವೆ. ಇವು ಎಲ್ಲಿಂದ? ಬೇರೆ ದೇಶದಿಂದ ಬಂದಿಲ್ಲ, ಬೇರೆ ರಾಜ್ಯದಿಂದ ಬಂದಿಲ್ಲ. ಅಲ್ಲೇ ಇರ್ತಕ್ಕಂಥ ಜೀವಿಗಳು ಧರ್ಮವನ್ನು ಕೆಡಿಸಿಕೊಂಡು ಮಿಥ್ಯಾತ್ವವನ್ನು ಮಾಡಿ ಅಜ್ಞಾನದಿಂದ ಮರಣ ಹೊಂದಿ ಅವು ಈ ಗತಿಯಲ್ಲಿ ಹುಟ್ಟಿವೆ. ಅವು ಮೂಕಿವೆ. ಅವು ಹೇಳ್ತಾ ಇದಾವೆ, ಬೌ ಬೌ ಬೌ, ಚೂ ಚೂ ಚೂ, ಚಿರ್ 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 ಅಂತ ಧ್ವನಿಯಿಂದ ಹೇಳ್ತವೆ, ಹೇ ಮಗನ, ನಾನು ಧರ್ಮ ಕೆಡಿಸ್ಕೊಂಡು ಇದಾಗಿದ್ದೇನೆ, ನೀನು ಆಗಬಾರ್ದಂತ ಹೇಳ್ತಾ ಇದಾವೆ ಪಾಪವ. ಈಗ ರಾತ್ರಿಯಲ್ಲೆಲ್ಲ ಕ್ರಿಮಿಕೀಟಗಳು ನೋಡಿ, ಚಿರ್ 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 ಅಂತ ಸೌಂಡ್ ಬರ್ತಾ ಇರ್ತದೆ ಹೊರಗಡೆ ನೋಡಿ, ಆಕಾಶದಲ್ಲೆಲ್ಲ. ಅವೆಲ್ಲ ಏನ್ ಸಂದೇಶ ಕೊಡ್ತಾ ಇದ್ದೇವೆ ಅಂದ್ರೆ ದಿವ್ಯ ಧ್ವನಿ ಹೊರಡಿಸ್ತಾ ಇದಾವೆ, ಹೇ ಮನುಷ್ಯನೇ, ನನ್ನಂತೆ ಆಗಬೇಡ, ಸಮ್ಯಕ್ ದೃಷ್ಟಿ ಆಗುವಂತ ಪಾಪವು ಸಂಕೇತ ಕೊಡ್ತಾ ಇದ್ದಾವೆ. ಆದ್ರೆ ನಮಗೆ ಅವ್ರ ಭಾಷೆ ತಿಳಿಯೋದಿಲ್ಲ, ಅವರಿಗೆ ನಮ್ಮದು ಭಾಷೆ ತಿಳಿಯೋದಿಲ್ಲ. ಬಹಳ ಸುಂದರವಾದ ವಿಷಯವಿದೆ ಅದು. ಸಮ್ಯಕ್ ದೃಷ್ಟಿ ಜೀವ ವಿಕಲತ್ರಯದಲ್ಲಿ ಹುಟ್ಟುಕೊಳ್ಳೋದಿಲ್ಲ, ಸ್ಥಾವರದಲ್ಲಿ ಹುಟ್ಟುಕೊಳ್ಳೋದಿಲ್ಲ, ಸ್ತ್ರೀಯಾಗಿ ಹುಟ್ಟುಕೊಳ್ಳೋದಿಲ್ಲ, ನಪೂಸಕ ಷಂಡನಾಗಿ ಹುಟ್ಟುಕೊಳ್ಳೋದಿಲ್ಲ. ನೋಡಿ ಸಮ್ಯಕ್ ದರ್ಶನದ ಮಹತ್ವ ಏನಿದೆ. ಷಂಡನಾಗಿ ಅಂದ್ರೆ ನಪುಸಕನಾಗಿ, ನಾರಿ ಸ್ತ್ರೀಯಾಗಿ, ಹಾವರ
ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿಯಲ್ಲಿ ಹುಟ್ಟಿಕೊಳ್ಳುವುದೇ ಇಲ್ಲ. ಹ ಇನ್ನು ಯಾರು ಬಾವಿಯ ಪೂಜೆ ಮಾಡ್ತಾ ಇದ್ದಾರೆ, ನದಿಗಳ ಪೂಜೆ ಮಾಡ್ತಾ ಇದ್ದಾರೆ, ಉಸುಕಿನ ಪೂಜೆ ಮಾಡ್ತಾ ಇದ್ದಾರೆ, ಗುಡ್ಡದ ಪೂಜೆ ಮಾಡ್ತಾ ಇದ್ದಾರೆ, ಕಟ್ಟಿಗೆ ಕೊಡಗೊಳ್ಳು ಆಯುಧಗಳ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಗಿಡಗಳ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಗಿಡಗಳಿಗೆ ಸುತ್ತು ಹಾಕಿ ಹಾಕಿ ಸಂಸಾರವನ್ನು ಬೇಡಿಕೊಳ್ತಾ ಇದ್ದಾರೆ. ಇದು ಯಾವ ಶಾಸ್ತ್ರದಲ್ಲಿ, ಯಾವ ಷಟ್ಕಂಠ ಆಗಮದಲ್ಲಿ ಹೇಳಿದ್ದಾರೆ? ಹೇಳಿದಾರೇನು? ಗಿಡಗಳು ಏಕೇಂದ್ರಿಯ ಇದಾವೆ, ಸ್ಥಾವರ ಕಾಯಿಕ, ವನಸ್ಪತಿ ಕಾಯಿಕ. ಅವುಗಳ ಗುಣಸ್ಥಾನ ಒಂದಿದೆ, ಇಂದ್ರಿಯ ಒಂದಿದೆ, ಅದಕ್ಕೆ ಭಯಂಕರ ದುಃಖವಿದೆ ಅದರಲ್ಲಿ. ಅಂತ ಗಿಡಗಳನ್ನೆಲ್ಲ ಪೂಜೆ ಮಾಡಿ, ಬಾವಿಯ ಪೂಜೆ ಮಾಡಿ, ನದಿಯ ಪೂಜೆ ಮಾಡಿದರೆ ನಮ್ಮ ಆತ್ಮನಲ್ಲಿ ಚಿತ್ರ ಅದರದ್ದೇ ಮೂಡುತ್ತದೆ. ಅದಕ್ಕಾಗಿ ನೋಡಿ, ಸಮ್ಯಕ್ ದೃಷ್ಟಿ ಆದವರು ಸ್ತ್ರೀಯಾಗಿ ಹುಟ್ಕೊಳ್ಳೋದಿಲ್ಲ, ನಪುಸಕಾಗಿ ಹುಟ್ಕೊಳ್ಳೋದಿಲ್ಲ, ಪಂಚ ಸ್ಥಾವರಗಳಲ್ಲಿ ಹುಟ್ಕೊಳ್ಳೋದಿಲ್ಲ. ವಿಕಲತ್ರಯ ಅಂದ್ರೆ ದ್ವೀಂದ್ರಿಯ ಅಂದ್ರೆ 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯ ಜೀವಿಗಳಲ್ಲಿ ಮತ್ತು ಪಂಚೇಂದ್ರಿಯಗಳಲ್ಲಿ ಕೂಡ ಹುಟ್ಟುಕೋದಿಲ್ಲ. ಕರ್ಮಭೂಮಿಯ ಪಶುವಾಗಿ ಹುಟ್ಟುಕೋದಿಲ್ಲ. ಎತ್ತು, ಎಮ್ಮೆ, ಆನೆ, ಕುದುರೆ, ಒಂಟೆ. ಇನ್ನು ಆನೆಗೆ ದೇವರೆಂದು ಪೂಜೆ ಮಾಡಿ ಆನೆಯ ಸೊಂಡಿಲಿನಿಂದ ಆಶೀರ್ವಾದ ತೆಗೆದುಕೊಳ್ಳುವರು ಎಲ್ಲಿ ಹುಟ್ಟಿಕೊಳ್ತಾರೆ? ಆನೆ ಆನೆ ಮಹಾರಾಜ್ ಇದೆ, ಅದು ಆಶೀರ್ವಾದ ಕೊಡ್ಲಿಕ್ಕೆ. ಆನೆ ಹತ್ತಿರ ಮಹಾವ್ರತ ಇದೆ ಏನು? ಬಾಲ್ಯದಲ್ಲಿ ಮಾಡಿದ ತಪ್ಪುಗಳು ಈಗ ನಮಗೆ ಬಹಳ ಮನಸ್ಸಿಗೆ ಚುಚ್ಚುತ್ತಾ ಇವೆ. ಮೊದಲೆಲ್ಲ ನಾವು ಕೂಡ ಅದಕ್ಕೆ ₹1 ಕೊಟ್ಟು ಆಶೀರ್ವಾದ ತೆಗೆದುಕೊಳ್ತಾ ಇದ್ವಿ. ಮಹಾರಾಜರ ಕಡೆಗೆ ದರ್ಶನಕ್ಕೆ ಹೋಗಿಲ್ಲ ನಾವು, ಮೂರ್ಖರು. ಮಹಾರಾಜರು ಅಲ್ಲೇ ಕೂಳ್ತಾ ಇರ್ತಿದ್ರು, ಆದ್ರೆ ಆನೆಯ ಕೈಲೇ ಆಶೀರ್ವಾದ ತೆಗೆದುಕೊಂಡು ಬಂದಿದ್ದೇವೆ. ಅಂದ್ರೆ ಎಷ್ಟು ಮೂರ್ಖತನ, ಅಜ್ಞಾನ ತಿಮಿರ ಇದೆ ನೋಡಿ ಜೀವನದಲ್ಲಿ. ಅದಕ್ಕಾಗಿ ಸರಿಯಾದ ಸ್ವಾಧ್ಯಾಯ ಮಾಡದಿದ್ದರೆ ಆನೆಯಾಗಿ ಹುಟ್ಟುವುದು ನಿಶ್ಚಿತ. ಒಂದು ಸೊಂಡೆಲ್ಲ ಬಿಟ್ಟುಕೊಂಡು ಬಾ ಅಂತ ಒದರ್ಕೋತ್ ತಿರುಗಾಡು. ದೊಡ್ಡ ದೊಡ್ಡ ಕಾಲುಗಳು, ದೊಡ್ಡ ಹೊಟ್ಟೆ, ಯಾವಾಗಲೂ ಹೊಟ್ಟೆಯಲ್ಲಿ ಹಸು ನೀರಡಿಕೆ ತುಂಬಿರ್ತದೆ. ದುಃಖದ ಸಾಗರ. ಈ ರೀತಿ ಸಮ್ಯಕ್ ದರ್ಶನದಿಂದ ನೋಡಿ, ಕರ್ಮಭೂಮಿಯ ಪಶುವಾಗಿ ಹುಟ್ಟುಕೋದಿಲ್ಲ. ಅದಕ್ಕಾಗಿ ನೋಡಿ, 3 ಲೋಕದಲ್ಲಿ ಮತ್ತು 3 ಕಾಲದಲ್ಲಿಯೂ ಕೂಡ ಸಮ್ಯಕ್ ದರ್ಶನದಂತ ಸಮಾನವಾದ ಸುಖ ಕೊಡುವಂತ, ಸುಖಕಾರಿ, ಸುಖದಾಯಕವಾದಂತ ಯಾವ ವಸ್ತು ಈ ಲೋಕದಲ್ಲಿ ಇಲ್ಲ. ನೀವು ಅನೇಕ ಬೆಳ್ಳಿ, ಬಂಗಾರ, ರತ್ನ ಆದಿಗಳನ್ನ ಎಲ್ಲಾ ಸಂಗ್ರಹ ಮಾಡಿದರೂ ಕೂಡ ಅವು ಯಾವುವು ಕೂಡ ನಿಮ್ಮ ಜೀವನಕ್ಕೆ ಸಮೀಪ ಬರುವುದಿಲ್ಲ, ನಿಮ್ಮ ಜೊತೆಗಂತೂ ಬರುವುದೇ ಇಲ್ಲ. ಕೊನೆಗೆ ಒಂದೇ ಬರ್ತದೆ, ಸಮ್ಯಕ್ ದರ್ಶನ ರತ್ನ. ಅದಕ್ಕಾಗಿ ಅದು ಸುಖಕಾರ್ಯವಿದೆ, ಇನ್ನೊಂದು ಯಾವ ವಸ್ತು ಸುಖ ಕೊಡುವುದಿಲ್ಲ. ಅದಕ್ಕಾಗಿ 100,000 ಕೆಲಸಗಳನ್ನು ಬಿಟ್ಟು ಸಮ್ಯಕ್ ದರ್ಶನದ ಬಗ್ಗೆ ಸ್ವಾಧ್ಯಾಯ ಮಾಡಬೇಕು. ಸಮ್ಯಕ್ ದರ್ಶನದ ಚರ್ಚೆ ನಡೆದಿದ್ದರೆ ಮನೆಯಲ್ಲಿ ಸತ್ತ ಹೆಣ ಇದ್ದರೂ ಕೂಡ ಬಿಟ್ಟು ಕೇಳಲಿಕ್ಕೆ ಹೋಗುತ್ತೆ. ಸತ್ತ ಹೆಣ, ಅವ್ರು ಸತ್ತವರಂತೂ ತಿರುಗಿ ಬರುವುದಿಲ್ಲ. ಆಯ್ತು, ಅವ್ರನ್ನ ಸುಟ್ಟು ಬಂದ್ಬಿಡೋದಿದೆ 1 ಗಂಟೆಯಲ್ಲಿ. ದರ್ಶನ ಹೇಳುವವರು ನಿಲ್ಲುವುದಿಲ್ಲ, ಹೋಗ್ತಾರೆ ಅವರು. ಆ ಲಾಭ ನಮಗೆ ಸಿಗೋದಿಲ್ಲ. ಅದಕ್ಕಾಗಿ ಸೂತಕದಲ್ಲಿ ವೃದ್ಧಿಯಲ್ಲಿಯೂ ಕೂಡ ಸ್ವಾಧ್ಯಾಯ ಕೇಳುವುದರಲ್ಲಿ ಯಾವ ದೋಷವಿಲ್ಲ. ಯಾಕಂದ್ರೆ ಸೂತಕ ವೃದ್ಧಿಯಲ್ಲಿ ನಮ್ಮ ಜೀವ ಹೋಗಬಾರದೆಂದು ಯಾವ ಶಾಸ್ತ್ರದಲ್ಲಿ ಬರೆದಿಲ್ಲ. ಹೊಂದಪ್ಪ, ಇವರಿಗೆ ಸೂತಕ ಬಂದಿದೆ, 12 ದಿವಸಗಳವರೆಗೆ ಇವನು ಪ್ರಾಣ ಹೋಗುವುದಿಲ್ಲ ಅಂತ ಯಾವ ಶಾಸ್ತ್ರದಲ್ಲಿಯೂ ಬರೆದಿಲ್ಲ. ಯಾವಾಗ ಬೇಕಾದ್ರೂ ಹೋಗ್ಬೋದು. ಆವಾಗ ಸಮ್ಯಕ್ತವನ್ನು ಹೇಳುವಂತವರು ಗುರುಗಳು ಊರಲ್ಲಿ ಬಂದಿದ್ದರೆ ಆ ಸುವರ್ಣ ಸಂಧಿಯನ್ನು ಎಂದೂ ಕೂಡ ತಪ್ಪಿಸಿಕೊಳ್ಳಬಾರದು. ಇಷ್ಟು ಸಮ್ಯಕ್ತ್ವದ ಮಹತ್ವವಿದೆ.
ಮಂದಿರದಲ್ಲಿಯೇ ಯಾವಾಗಲೂ ಇರುವರು ಕೂಡ ಸಮ್ಯಕ್ತ್ವವನ್ನು ಆರಾಧನೆ ಮಾಡ್ತಾ ಇಲ್ಲ. ಎಂತ ಕರ್ಮದ ತೀವ್ರ ಉದಯ ಇರಬಹುದು. ಈ ರೀತಿ ಆ ಸಕಲ ಧರ್ಮಕ್ಕೂ, ಎಲ್ಲಾ ಧರ್ಮದ ಮೂಲ ಜಡ ಏನಿದೆ, ಈ ಸಮ್ಯಕ್ ದರ್ಶನವನ್ನು ಬಿಟ್ಟರೆ ಯಾವುದು ಎಲ್ಲ ಸಮ್ಯಕ್ ದರ್ಶನವನ್ನು ಬಿಟ್ಟು ಮಾಡಿದ ಕ್ರಿಯೆಗಳು ದುಃಖದಾಯಕವಾಗಿವೆ ಅಂತ ಸ್ಪಷ್ಟವಾಗಿ ಹೇಳಿ. ತದ್ರಷ್ಟಿ ಜ್ಞಾನವೃತ್ತಾನಿ ಧರ್ಮಂ ಧರ್ಮೇಶ್ವರ ವಿದುಃ ಯದಿಯ ಪ್ರತ್ಯಣಿಕಾನಿ ಭವಂತಿ ಭವ ಪದ್ಧತಿ. ಎಷ್ಟು ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ ಸಮಂತಭದ್ರ ಆಚಾರ್ಯರು. ಈ ರೀತಿ ಸಮ್ಯಕ್ ದರ್ಶನದ ಮಹಿಮೆ ಇದೆ. ಸಮ್ಯಕ್ ದರ್ಶನದ ಮಹಿಮೆ ಏನಿದೆ ಅಂತಂದ್ರೆ, ಈ ಜೀವ ಮೊದಲನೇ ನರಕವನ್ನು ಬಿಟ್ಟು 7 ನರಕದಲ್ಲಿ ಹುಟ್ಟುವುದಿಲ್ಲ. ಜ್ಯೋತಿಷ್ಕವಾಸಿಯಾಗಿ, ವ್ಯಂತರವಾಸಿ, ಭವನವಾಸಿಯಾಗಿ ಹುಟ್ಟುವುದಿಲ್ಲ. ಸಮ್ಯಕ್ ದೃಷ್ಟಿ ಜೀವ ನಪುಂಸಕನಾಗಿ ಹುಟ್ಟುವುದಿಲ್ಲ, ಸ್ತ್ರೀಯಾಗಿ ಹುಟ್ಟುವುದಿಲ್ಲ, ಸ್ಥಾವರ ಕಾಯಗಳಲ್ಲಿ ಹುಟ್ಟುವುದಿಲ್ಲ. 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯ, ಇವೆಲ್ಲ ಪಾಪ ಕರ್ಮಗಳಿವೆ. ಈ ಪಾಪದ ಪರ್ಯಾಯಗಳಲ್ಲಿ ಹುಟ್ಟುವುದೇ ಇಲ್ಲ, ಮತ್ತು ಪಶು ಪರ್ಯಾಯದಲ್ಲಿ ಕೂಡ ಹುಟ್ಟುವುದಿಲ್ಲ. ಅಷ್ಟೇ ಅಲ್ಲ, 3 ಲೋಕದಲ್ಲಿ 3 ಕಾಲದಲ್ಲಿ, ಅಧೋಲೋಕ, ಮಧ್ಯಲೋಕ, ಊರ್ಧ್ವಲೋಕ, ಭೂತ ಭವಿಷ್ಯತ್ ವರ್ತಮಾನ, ಈ 3 ಕಾಲದಲ್ಲಿ ಸಮ್ಯಕ್ ದರ್ಶನದ ಸಮಾನ ಅನ್ಯ ಯಾವ ವಸ್ತು ಕೂಡ ಸುಖ ಕೊಡಲಿಕ್ಕೆ ಇಲ್ಲವೇ ಇಲ್ಲ. ಎಲ್ಲಾ ಧರ್ಮಗಳ ಮೂಲ ಸಮ್ಯಕ್ ದರ್ಶನವೇ ಇದೆ. ಇದನ್ನು ಬಿಟ್ಟರೆ ಎಲ್ಲ ಕ್ರಿಯೆಗಳು ಕೇವಲ ದುಃಖದ ಕಾರಣಗಳಿವೆ. ಸಮ್ಯಕ್ ದರ್ಶನವಿಲ್ಲದೆ ನೀವು ಸಂಸಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೀರಲ್ಲ, ಅವೆಲ್ಲ ಇಂದಿಲ್ಲ ನಾಳೆ ದುಃಖ ಕೊಡ್ತವೆ. ಇದು ಸ್ಪಷ್ಟವಾಗಿ ಭಗವಂತರ ವಾಣಿ ಇದೆ. ಇನ್ನು ಕವಿಗಳು 17ನೇ ಗಾಥೆಯಲ್ಲಿ ಸಮ್ಯಕ್ ದರ್ಶನವಿಲ್ಲದೆ ಜ್ಞಾನ ಮತ್ತು ಚಾರಿತ್ರದ ಅರ್ಥವಿಲ್ಲ, ಅದಕ್ಕೇನು ಅರ್ಥವಿಲ್ಲ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ. 17ನೇ ಗಾಥೆಯಲ್ಲಿ ಏನಂತಾರೆ ಅವರು? ಸಮ್ಯಕ್ ದರ್ಶನವಿಲ್ಲದೆ ಜ್ಞಾನ ಮತ್ತು ಚಾರಿತ್ರಗಳು ನಿಷ್ಕ್ರಿಯವಾಗಿವೆ. ಮೋಕ್ಷ ಮಹಲ ಕಿ ಪರತಮ ಸೀಢಿ या बिन ज्ञान चरित्रा सम्यक तान लहे सो दर्शन धारो भव्य पवित्रा दौल समझ सुन चेत सयाने काल व्रता मत खोवे यह नर भव फिर मिलन कठिन है जो सम्यक नहीं होवे. ಈ ಸಮ್ಯಕ್ ದರ್ಶನವೇ ಮೋಕ್ಷ ರೂಪಿ ಮಹಲದ ಮೊದಲನೇ ಮೆಟ್ಟಿಲಿದೆ. ಮೋಕ್ಷದ ಮೊದಲನೇ ಮೆಟ್ಟಿಲು ಯಾವುದು ಅಂದರೆ ಸಮ್ಯಕ್ ದರ್ಶನ. ಸಿಡಿ ಅಂದ್ರೆ ಮೆಟ್ಟಿಲು. ಯಾವಿನ ಈ ಸಮ್ಯಕ್ ದರ್ಶನವಿಲ್ಲದೆ ಜ್ಞಾನ ಚರಿತ್ರ, ಜ್ಞಾನ ಮತ್ತು ಚರಿತ್ರೆಗಳು ಸಮ್ಯಕ್ತಾ ಸತ್ಯಾರ್ಥ ಭವ್ಯ ಜೀವಿಗಳೇ, ಹೇ ಭವ್ಯ ಜೀವಿಗಳೇ, ಈ ರೀತಿ ಪವಿತ್ರವಾದ ಸಮ್ಯಕ್ ದರ್ಶನವನ್ನು ಧಾರಣ ಮಾಡಿರಿ ಅಂತ ಕವಿಗಳು ಬಹಳ ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ವಿನಯಪೂರ್ವಕವಲ್ಲ,
ಆಗ್ರಹ ಪೂರ್ವಕವಾಗಿ ಆಜ್ಞಾಸೂಚಕವಾಗಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ಆರು ಗುರಾಣಿಯನ್ನು ಯಾರು ಯಾರು ಕೇಳ್ತಾ ಇದ್ದಾರೆ ಪ್ರತ್ಯಕ್ಷ ಪರೋಕ್ಷ ರೂಪದಲ್ಲಿ, ಎಲ್ಲಾ ಕೆಲಸವನ್ನು ಬಿಟ್ಟು ಮೊದಲು ಮಿಥ್ಯಾತ್ವ ತ್ಯಾಗ ಮಾಡಬೇಕು. ಇದೇ ಈ ಸ್ವಾಧ್ಯಾಯದ ಸಾರ್ಥಕತೆವಾಗಿದೆ. ಮೋಕ್ಷ ಮಹಲದ ಮೊದಲನೇ ಸಿಡಿ, ಮೊದಲನೇ ಮೆಟ್ಟಲು ಯಾವುದು ಇದೆ? ದೌಲತ್ ರಾಮರು ಈ ಉಪದೇಶವನ್ನು ತಮ್ಮ ಆತ್ಮನಿಗೆ ಕೊಡ್ತಾ ಇದ್ದಾರೆ. ಹೇ ದೌಲತ್ ರಾಮ, ಈ ಮನುಷ್ಯ ಭಾವ ಬಹಳ ದುರ್ಲಭವಾಗಿ ಸಿಕ್ಕಿದೆ. ಜೈನ ಕುಲ, ಪಂಚೇಂದ್ರಿಯಗಳು, ಇನ್ನು ತಲೆ ಎಲ್ಲ ಸರಿ ಇದೆ, ಆರೋಗ್ಯ ಸರಿ ಇದೆ, ತಿಂದದ್ದು ಉಂಡದ್ದು ಪಚನ ಆಗ್ತಾ ಇದೆ, ಕೈಕಾಲುಗಳೆಲ್ಲ ಸರಿ ಇದೆ. ಇಷ್ಟಿರುವಾಗ ನಿಜವಾದ ದೇವ ಗುರು ಶಾಸ್ತ್ರದ ಆರಾಧನೆ ಮಾಡೋ, ಅವರ ಭಕ್ತರಾಗೋ. ಮಿಥ್ಯಾ ದೇವರಿಗೆ ತೆಂಗಿನಕಾಯಿಗಳನ್ನು ಒಡೆಯುತ್ತಾ ನಿನ್ನ ತೆಂಗಿನಕಾಯಿ ನರಕದಲ್ಲಿ ಒಡಿತದೆ. ಹಾ, ಈ ಮಿಥ್ಯಾ ದೇವರುಗಳೆಲ್ಲ ತೆಂಗಿನಕಾಯಿ ಒಡೆಯುತ್ತಾ ಹೋದರೆ ನಿನ್ನ ತೆಂಗಿನಕಾಯಿ ನರಕದಲ್ಲಿ ಒಡೆಯುತ್ತದೆ, ತ್ರಿಯಂಚಗತಿಯಲ್ಲಿ ಒಡಿತದೆ. ಭುವನವಾಸಿ, ವ್ಯಂತರವಾಸಿ, ಜ್ಯೋತಿಷ್ಕವಾಸಿಯಾಗಿ ಹುಟ್ಟಿಕೊಳ್ತೀ ಅಂತ ಸ್ಪಷ್ಟವಾಗಿ ದಯಾಭರಿತರಾಗಿ ಕರುಣೆಯಿಂದ ನಮ್ಮೆಲ್ಲರಿಗೂ ಸಮ್ಯಕ್ ದರ್ಶನ ಆಗಬೇಕೆಂದು ಅವರು ಜೋರಾಗಿ ಹೇಳ್ತಾ ಇದ್ದಾರೆ. ಸಂಬೋಧನ ರೂಪದಲ್ಲಿ, ಸಂಬೋಧನಾತ್ಮಕವಾಗಿ ಹೇಳಿದ್ದಾರೆ ಅವರು. ಈ ರೀತಿ 3ನೇ ಅಧ್ಯಾಯ ಬಹಳ ಸುಂದರವಾಗಿ ಇಂದಿಗೆ ಸಮಾಪ್ತವಾಯಿತು. ಈ ಛೇಡಾಲ ಶಾಸ್ತ್ರವನ್ನು ಮತ್ತೆ 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 ಓದಬೇಕು ಅನಿಸ್ತಾ ಇರ್ತದೆ. ಪದ್ಯಗಳು ಎಷ್ಟು ಸುಂದರವಾಗಿ, ಇವುಗಳನ್ನು ಎಷ್ಟೋ ಮಹಾರಾಜರು, ಶ್ರಾವಕರು ಎಲ್ಲರೂ ಕಂಠಸ್ಥ ಮಾಡಿರ್ತಾರೆ. ಇದನ್ನ ಅಂತಾ ಇರ್ತಾರೆ, ಮುಖದಿಂದ ಪಾಠ ಮಾಡ್ತಾ ಇದ್ದಾರೆ. ನೀವು ಕೂಡ ನಿಮಗೆ ಸಾಧ್ಯವಾದರೆ ಇದರ ಪಾಠವನ್ನು ಮಾಡಿರಿ, ಉಚ್ಚಾರಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. प्रभु देव तुम्हारे पवित्र मुख से निसृत जो शीतल वाणी, जग जन मन के मल को धोती, अतः कहाती जिनवाणी। जयवंतो माँ जग में तब तक जब तक सूरज चांद रहे, शीश नवाते कर्म हरो माम, अब तक हम विषयांद रहे, अब हम ना विषयांद रहे। जिनवाणी माता की जय हो, आज की आनंद की जय हो।